ಮಗ ಯಾಕೆ ಫೋನ್ ಎತ್ತುತ್ತಿಲ್ವಲ್ಲ? ಯಾ ಕಾಲದಿಂದ ಮಾಡ್ತಾ ಇವನಿ ನನ್ನ ಮಗಂಗೆ ಫೋನ್ ಯಾಕೆ ಸುಚುಡಾಪು ಅಂತ ಗೊತ್ತಾಯ್ತಲ್ಲ. ಯಾವಾಗ ಹೋಗಿದ್ದವನು ಇಲ್ಲಿ ಗಂಟ ಬರ್ಲು ಇಲ್ಲ, ಮಾಡ್ಲು ಇಲ್ಲ, ಬಡ್ಕೊಂಡ್ಲು ಇಲ್ಲ. ಏನಾರ ಓಡ್ಗಿಡೋಗ್ಬಿಟ್ಟು ಎಸ್ಕೇಪ್ ಆಗೋಗ್ಬಿಟ್ಟು ನಾ ಅಂತ ಹೇಳ್ಬಿಟ್ಟು ಹೆಂಗೋ ಕಾರ್ ಸಿಕ್ತು 42 ಲಕ್ಷ ರೂಪಾಯಿದು. ನೀವು ಅಮ್ಮ ಏನಕ್ಕೆ ಬೇಕು ಅಂತ ಓಡ್ಗಿಡು ಹೊಂಟೋಗ್ಬಿಟ್ನಾ. ಈ ಬಡ್ಡಿ ಮಾಡಿರ್ತಾನೆ, ಈ ಬಡ್ಡಿ ನಂಬಕ್ಕಾಗಿಲ್ಲ ನಾನು. ಅದು ಬೇರೆ ಮದುವೆ ಬೇರೆ ಹತ್ರಕ್ಕೆ ಬಂತು. ಮದುವೆಗೆ ನಾವು ಹೋಗಲೇಬೇಕು. ಭಿಕಾರಿಗಳ ಥರ ಹೋದ್ರೆ ಏನು ಸಂದಾಕಿರ್ತದೆ. ಈ ನನ್ನ ಬೀಗ್ತಿ ಏನಾರ ಕೊಟ್ಟೋಳೇನು, ಕೊಟ್ಟು ಕಳಿಸ್ತಾಳೆ ಅಂತ ಅನ್ನಿಸ್ತದೆ. ನೋಡನಿ ಅತ್ತೆ. ಏನೇ ಬರೀ ಕೈ ಅಳ್ಳಾಡಿಸ್ಕೊಂಡು ಬಂದಿದ್ಯಾ? ನಿಮ್ಮ ಅಮ್ಮಗೆ ನಾನು ಕ್ಯಾಕುಸ್ ಮಕ್ಕಳು ಬಂದಿದ್ದೀನಿ, ಏನಾರ ಕೊಟ್ಟು ಕಳಿಸು ಅಂತ ಹೇಳ್ಬಿಟ್ಟು 2 ಕೈ ಅಂದ್ರೆ ಕಾಲಿ ಇಟ್ಕೊಂಡು ಅಳ್ಳಾಡ್ಸ್ಕೊಂಡು ಬರೋದು ಮಾತ್ರ ನಿಂಗೆ ಸಂದ ಗೊತ್ತಾಯ್ತದಲ್ವ ನಿಂಗೆ? ಬೇರೆ ಇನ್ನೇನು ಬರೋಕ್ಕಿಲ್ಲ ನಿನಗಂತೂ. ಏಳಿ ಜನ್ಮಕ್ಕೆ ಸಾಕಾಯ್ತು ನನಗಂತೂ. ಏನು ಅಂತ ಹೇಳ್ಬಿಟ್ಟು ಭೂಮಿಗೆ ಬಾರ್ವಾಗಿ ಉಟ್ಬಿಟ್ಟಿದ್ದೀರ ನೀವಂತೂ. ಹೋಗಿ ನಿಮ್ಮ ಅಮ್ಮಂತಾಗೆ ಒಡವೆನೋ ಬಟ್ಟೆನೋ ಏನಾರ ಇಸ್ಕೊಂಬಿಟ್ಟು ಬಾ ಹೋಗು. ಈಗ ಮದುವೆಗೆ ಬಿಕಾರಿಗಳ ಥರ ಹೋಗೋಕ್ಕಾಯ್ತದ? ಹೋದ್ರೆ 3 ದಿನ ಇರ್ತದ ಬಿಕಾರಿಗಳ ಥರ ಹೋದ್ರೆ. ಅತ್ತೆ ನಮ್ಮ ಅಮ್ಮ ಹೇಳ್ತು, ಅಜ್ಜಿ ದುಡ್ಡು ಕೊಡ್ಬೇಕಲ್ಲ, ದುಡ್ಡು ಕೊಡ್ತದಂತೆ. ಆವಾಗ ಎಲ್ಲರಿಗೂ ಒಡವೆ ಮಾಡಿಸ್ಕೊಡ್ತೀನಿ ಅಂತ ಹೇಳೈತಲ್ಲ ಅಜ್ಜಿ. ಇವತ್ತು ನಾಳೆನ ಕಾಸು ಕೊಡ್ತದಂತೆ. ಅಲ್ಲಿ ಗಂಟ ಸುಮ್ಮನೆ ಅಜ್ಜಿ ಕಾಟ ತಪ್ಪಿಸ್ಕೊಂಡು ಯಾರಿರ್ತಾರೆ, ಅಜ್ಜಿ ಬಲ್ ಕಾಟ ಕೊಡ್ತಾಳೆ ನಮ್ಮ ಅಜ್ಜಿ ಅಂತ ಬಂದ್ಬಿಟ್ಟೆ ಇಲ್ಲಿಗೆ. ನಿಮ್ಗೆ ಯಾಕೆ ನೀವು ತಲೆನೇ ಕೆಡ್ಸ್ಕೊಳಕ್ಕೆ ಹೋಗ್ಬೇಡಿ. ನಾನಿದ್ದೀನಿ, ನಾನು ಹೋಗ್ಬಿಟ್ಟು ನಮ್ಮ ಅಮ್ಮಂತಾಗ ಏನು ಬೇಕೋ ಎಲ್ಲ ಇಸ್ಕೊಬಿಟ್ಟು ಬರ್ತೀನಿ. ಇಸ್ಕೊಂಬಿಟ್ಟು ಬರ್ದಂಗಿರು, ಆವಾಗ ಮಾಡ್ತೀನಿ. ಈಗ ಮದುವೆಗೆ ಏನು ಮಾಡೋದು ಅಂತ ಹೇಳಿ. ಇನ್ನೇನು ಮದುವೆ ಹತ್ರಕ್ಕೆ ಬಂತು. ನಿಮ್ಮ ಅಮ್ಮ ಒಡವೆ ಕೊಡ್ಸಿದ್ರೆ ಸರಿ, ಇಲ್ಲ ಅಂತ ಹೇಳಿದ್ರೆ ನಾವು ದೊಡ್ಡ ಬಿಕಾರಿಗಳ ಥರ ಹಂಗೂ ಹಿಂಗೂ ಹೋಗ್ಬೇಕಾಯ್ತದೆ ಅಷ್ಟೇನೇನೆ. ಅತ್ತೆ ನಮ್ಮಮ್ಮ ಯಾವತ್ತೂ ಕೊಟ್ಟು ಮಾತು ತಪ್ಪಕ್ಕಿಲ್ಲ. ಒಂದು ಕಿತ ಮಾತು ಕೊಡ್ತಾ ಮುಗ್ದೋಯ್ತು ಅಷ್ಟೇನೇನಿಯ. ಇನ್ನೊಂದು ವಿಷಯ ಏನು ಅಂತ ಹೇಳಿದ್ರೆ, ನಮ್ಮ ಅಜ್ಜಿಗೆ ಅಷ್ಟೊಂದು ಏನು ಗೊತ್ತಾಗಕ್ಕಿಲ್ಲ. ಹೆಂಗೋ ಆಡ್ತದೆ. ಆ ಅಮ್ಮಂತಾಗ ದುಡ್ಡು ಇಸ್ಕೊಳ್ಳೋದೇನು ದೊಡ್ಡ ಕಷ್ಟನೇನೇ ಆಗಕ್ಕಿಲ್ಲ. ನಮ್ಮ ಅಪ್ಪಂಗೋಸ್ಕರ ನಮ್ಮ ಅಜ್ಜಿ ಪಟ ಅಂತ ದುಡ್ಡು ಕೊಟ್ಬಿಡ್ತದೆ. ನೀವು ಅದ್ರ ಬಗ್ಗೆ ಎಲ್ಲ ಯೋಚನೆ ಮಾಡಬೇಡಿ ಅತ್ತೆ. ಅಮ್ಮಷ್ಟು ಸ್ಟ್ಯಾಂಡರ್ಡಾಗಿ ಯಾರಿರ್ತಾರೆ ಹೇಳಿ ಮದುವೆಗೆ? 42 ಲಕ್ಷ ರೂಪಾಯಿ ಕಾರಾಗೆ ಜಾಮ್ ಅಂತ ಕುಂತ್ಕೊಂಡು ನಮ್ಮಮ್ಮ ಕೊಡಿಸ್ತದಲ್ಲ 15 ಲಕ್ಷ ರೂಪಾಯಿ ಒಡವೆ ಹಾಕೊಂಡು ಕಾರ ಕುಂತ್ಕೊಂಡು ಜಾಮ್ ಅಂತ ಇಳಿದ್ಬಿಟ್ರೆ ಹೆಂಗಿರ್ತೀವಿ ಹೇಳು? ಎಲ್ಲರೂ ತಿರುಗಿ ನಮ್ಮನ್ನೇನಿಯ ನೋಡ್ತಾರೆ. ಅದು ಬಿಟ್ಟು ಬೇರೆ ಯಾರನ್ನೂ ನೋಡೋದೇನೇನಿಯ ಇಲ್ಲ. ನೀವು ಅದ್ರ ಬಗ್ಗೆ ಯೋಚನೆ ಮಾಡಬೇಡಿ. ನಾವೇ ಸ್ಟ್ಯಾಂಡರ್ಡ್ ಆಗಿರ್ತೀವಿ. ಇವ್ರತಾಗಿರೋ ಕಾರ್ಗಿನ ನಮ್ಮದೇ ತಾನೇ ಸಂದಾಕಿರೋದು. ಏನೋ ಕಾರು ಗೀರು ಅಂತ ಹೇಳ್ಬಿಟ್ಟು ನೋಡ್ಕೊಂಡು ಅದೊಂದ್ರಾಗ ನಿಮ್ದೇ ಗಿವ್ನಿ ಅಷ್ಟೇನೇನಿಯ. ಇಲ್ಲ ಅಂದ್ಬಿಟ್ರೆ ಯಾವ ನೆಮ್ಮದಿನೂ ಇಲ್ಲ, ಏನೂ ಇಲ್ಲ ನನಗಂತೂ. ಈಗ ಜನ ಬೆಲೆ ಕೊಡ್ತಿರೋದೇನೇನಿಯ ನಮ್ಮ ಕಾರ್ ನೋಡ್ಬಿಟ್ಟು. ಅಮ್ಮ ಕಾರ್ ಕೀ ಕೊಡು ಅರ್ಜೆಂಟಾಗೆ ಅಮ್ಮ. ಇವನ್ ಬಿಲ್ಡಪ್ ತಗೊಳಕ್ಕೆ ಕಾರ್ ಕೀ ಕೊಡು ಅಂತಾನೆ. ತಗೊಂಡ್ರ 30 ಲಕ್ಷ ರೂಪಾಯಿ ಕಾರ್ಗೆ ಬಿಲ್ಡಪ್ ನೋಡು. ನೀವಿನ್ನೂ ಇಲ್ಲೇ ಇದ್ದೀರಾ? ಇಲ್ಲಿರ್ದೆ ಇನ್ನೇನು ಬೀದಿಗೆ ಹೋಗಿ ಬೀಳ್ಬೇಕಿತ್ತ, ಇಲ್ಲ ಆಳ್ಬಿದ್ದು ಹೋಗ್ಬೇಕಿತ್ತ? ಇಲ್ಲೇ ಇದ್ದೀರಾ ಅಂತ ಕೇಳಿದ್ರೆ ಇಲ್ಲೇ ನೀನು ಇದ್ದೀವಿ. ಅದನ್ನ ಕಟ್ಕೊಂಡು ನಿನಗೇನಾಗಬೇಕು? ಬಂದ ಇಲ್ಲಿ ಕೇಳೋಕ್ಕೆ. ನಿನಗೆ ನಾನು ಎಷ್ಟು ಸಲ ಹೇಳಿದ್ದೀನಿ ನಿನಗೆ ನಾನು, ಮಾತಾಡಬೇಡ ಯಾರ ಹತ್ರನೂ ಅಂತ ಹೇಳ್ಬಿಟ್ಟು. ನಾನು ಹೇಳಿದ ಮಾತು ಹೊಸಿನೂ ಕೇಳೋಕ್ಕಿಲ್ವಲ್ಲ ನೀನು? ಬರ್ರಿ ಮಾತಾಡ್ಸೋದೇನಿಯ. ನಡಿ ಸುಮ್ಕೇನಿಯ. ಅವ್ರನ್ನ ಕಟ್ಕೊಂಡು ನಿನ್ಗೆ ಏನ್ಲಾಗ್ಬೇಕು ನಿನಗೆ? ಅಮ್ಮ ನನಗೇನಾದ್ರು ಹುಚ್ಚ? ಅವ್ರ ಮಗಂಗೆ ಕಾರ್ ಆಕ್ಸಿಡೆಂಟ್ ಆಗ್ಬಿಟ್ಟು ಹಾಸ್ಪಿಟಲ್ ಅಡ್ಮಿಟ್ ಆಗೋನಂತೆ. ಅದಕ್ಕೇನೆ ಪೊಲೀಸವ್ರು ಫೋನ್ ಮಾಡಿದ್ರು. ಗಾಡಿ ನಂಬರ್ ಅದು ಇದು ಅಡ್ರೆಸ್ ಎಲ್ಲ ತಿಳ್ಕೊಂಡು ನಾನು 3 ಪೊಲೀಸ್ ಸ್ಟೇಷನ್ ಫೋನ್ ಮಾಡಿ ಅಲ್ಲಿಂದ ನನಗೆ ಫೋನ್ ಮಾಡಿಸಿದ್ರು. ಅದಕ್ಕೇನೆ ನಾನು ಅದನ್ನು ಹೇಳೋಣ ಅಂತಲೇ ಬಂದೆ. ಅಷ್ಟಕ್ಕೇನೆ ಈ ಥರ ಆಡ್ತಾವ್ರೆ. ಅಯ್ಯೋ ಏನು ಹೇಳ್ತಾ ಇದೆಯಲ್ಲ? ನನ್ನ ಮಗಂಗೆ ಆಕ್ಸಿಡೆಂಟ್ ಆಗೋಗ್ಬಿಟ್ಟೈತಾ? ನನಗೂ ಜಾಸ್ತಿ ಇನ್ಫಾರ್ಮೇಶನ್ ಗೊತ್ತಿಲ್ಲ. ಹಾಸ್ಪಿಟಲಲ್ಲಿ ಅಡ್ಮಿಟ್ ಆಗಿದ್ದಾನಂತೆ. ಹಾಸ್ಪಿಟಲ್ಗೆ ಅರ್ಜೆಂಟಾಗಿ ಬನ್ನಿ ಅಂತ ಹೇಳ್ಬಿಟ್ಟು ಪೊಲೀಸವ್ರು ಫೋನ್ ಮಾಡಿದ್ರು. ಏನೋ ಯಾವುದೋ ಮರಕ್ಕೇನೋ ಡ್ಯಾಶ್ ಮಾಡಿ ಏನೋ ಪ್ರಾಬ್ಲಮ್ ಆಗಿದೆ ಅಂತ. ಏನು ಪ್ರಾಣಕ್ಕೇನು ಅಪಾಯ ಇಲ್ವಂತೆ, ಆದರೆ ಸ್ವಲ್ಪ ಪ್ರಾಬ್ಲಮ್ ಆಗಿದೆ ಅಂತ ಹೇಳ್ಬಿಟ್ಟು ಪೊಲೀಸವ್ರು ಫೋನ್ ಮಾಡಿದ್ರು. ಅಯ್ಯೋ ಹೊಸ ಕಾರು ಗುದ್ಬಿಟ್ಟವನಂತ, ನಮ್ಮ ಕಾರ ಗುದ್ದವನಂತ, ನಮ್ಮ ಕಾರ್ ಹೋಯ್ತಂತ. ನೋಡಿ ಅದೆಲ್ಲ ನನಗೆ ಗೊತ್ತಿಲ್ಲ. ಆದರೆ ಪೊಲೀಸವ್ರು ಫೋನ್ ಮಾಡಿ ಆಕ್ಸಿಡೆಂಟ್ ಆಗಿದೆ ಅಂತ ಮಾತ್ರ ಹೇಳಿದ್ರು. ಉಳಿದಿರೋ ವಿಚಾರ ಏನು ನನಗೇನು ಹೇಳಲಿಲ್ಲ. ನನಗೂ ಅಷ್ಟೊಂದು ಸರಿಯಾಗಿ ಗೊತ್ತಿಲ್ಲ. ಈಗ ನಾವು ಹಾಸ್ಪಿಟಲ್ಗೆ ಹೋಗಿ ನಾವು ಮಾತಾಡ್ಕೊಂಡು ಕ್ಲಿಯರ್ ಮಾಡ್ಕೋಬೇಕು ಅಂತ ಹೇಳಿದ್ರು. ಅದಕ್ಕೇ ಕಾರ್ ತೊಗೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ನಾನು ಬಂದೆ. ನಿಮಗೆಲ್ಲ ವಿಚಾರ ಗೊತ್ತಾಗಿರುತ್ತೆ ಆಗ್ಲೇನೆ. ನೀವು ಆಗಲೇ ಹೋಗಿರ್ತೀರಾ ಅಂತ ಅಂದ್ಕೊಂಡೆ. ಪ್ರಾಣಕ್ಕೇನು ಅಪಾಯ ಇಲ್ವಂತೆ, ನೀವೇನು ಯೋಚನೆ ಮಾಡೋಕೆ ಹೋಗ್ಬೇಡಿ. ಏನೂ ಅಪಾಯ ಇಲ್ಲ, ಸ್ವಲ್ಪ ಪ್ರಾಬ್ಲಮ್ ಅಷ್ಟೇನೆ ಅಂತ ಹೇಳಿದ್ರು. ನೀವು ತಲೆ ಕೆಡಿಸ್ಕೋಬೇಡಿ. 42 ಲಕ್ಷ ರೂಪಾಯಿ ಕಾರ. ನನ್ನ 42 ಲಕ್ಷ ರೂಪಾಯಿ ಕಾರ್ ಹೋಯ್ತಲ್ಲೇ. ಅಯ್ಯೋ ಸತೆ ಯವ, ಈ ನನ್ನ ಮಗ 42 ಲಕ್ಷ ರೂಪಾಯಿ ಕಾರ್ನೇ ಗುದ್ಬಿಟ್ಟವನೆ ಅಂತ ಅನ್ನಿಸ್ತದೆ. ಕಾರು ಸೊಸೆ ಇದು ಯಾಕೆ ಹಿಂಗೆ ಬಿದ್ದೋಗ್ಬಿಟ್ಟಲೆ? ಕಾರ್ಗೇನು ಆಗಿರಕ್ಕಿಲ್ಲ, ನಿನ್ನ ಗಂಡಂಗೇನು ಆಗಿರಕ್ಕಿಲ್ಲ. ಸುಮ್ಕಿರ್ಲೆ, ಸಮಾಧಾನ ಮಾಡ್ಕಳೆ ಯವ್ವ. ಅಯ್ಯೋ ಹೋಯ್ತಲ್ಲಪ್ಪೋ ನನ್ನ ಕಾರು, ಹೋಯ್ತಲ್ಲಪ್ಪೋ ನನ್ನ ಕಾರು ಯವ್ವ. ಹೋಯ್ತಲ್ಲೋ ಯಪ್ಪ, ನಮ್ಮ ಕಾರು ಹೋಯ್ತಲ್ಲೋ ಯಪ್ಪ. ಹೀಗೇನ್ಲೋ ಮಾಡೋದು ಯಪ್ಪ? ನಾವು ಹೊಂಟೋಗ್ಬಿಟ್ನೋ ಯಪ್ಪ. ಅಯ್ಯೋ ನನ್ನ ಕಾರು. ನೋಡಿ ಯೋಚನೆ ಮಾಡೋಂಥದ್ದು ಏನೂ ಆಗಿಲ್ಲ. ನೀವು ತಲೆ ಕೆಡಿಸ್ಕೊಬಿಡಿ ಅಂತ ಹೇಳಿದ್ನಲ್ಲ. ನಿಮ್ಮ ಮಗುಗೆ ಏನೂ ಆಗಿಲ್ವಂತೆ, ಆರಾಮಾಗಿದ್ದಾರಂತೆ. ಪೊಲೀಸರೆಲ್ಲ ಹೇಳಿದ್ದಾರೆ ಏನು ತೊಂದರೆ ಇಲ್ಲ ಅಂತ. ನಾನು ಅಲ್ಲಿಗೂ ಕೇಳಿದೆ ಏನಾದರೂ ತೊಂದರೆನಾ ಅಂತೇಳಿ. ಏನೂ ಇಲ್ಲ ಅಂತ ಹೇಳಿದ್ರು. ಅಯ್ಯೋ ಹಂಗಾರ ನನ್ನ ಕಾರು. ಲೇ ಸೊಸೆ ಓಯ್ ಆಶಾ
ಏ ಸೊಸೆ, ಲೇ ಸೊಸೆ, ಲೇ ಸೊಸೆ, ಅಮ್ಮ ಇನ್ನು ಸ್ವಲ್ಪ ನೀರು ಹಾಕು, ಎದ್ದೊಳ್ತಾಳೆ. ಲೇ ಲೇ ಆಶಾ, ನಿನ್ ಗಂಡಂಗೆ ಏನೂ ಆಗಿಲ್ಲ ಅಂತ ಹೇಳ್ತಾರಲ್ಲ, ಬಿಡು ಎದ್ದೋಳು. ಅಯ್ಯೋ ನೀ ಅಷ್ಟಕ್ಕೆಲ್ಲ ಹಿಂಗೆ ಬಿದ್ದೋಗ್ಬಿಟ್ರೆ. ಅಯ್ಯೋ ನನ್ನ ಕಾರು, ನನ್ನ ಕಾರು, ನನ್ನ ಕಾರು ಹೋಯ್ತಲ್ಲಪ್ಪ, ನನ್ನ ಕಾರು, ನನ್ನ ಕಾರು. ಅತ್ತೆ 47 ಲಕ್ಷ ರೂಪಾಯಿ ಕಾರು ಹೋಯ್ತಲ್ಲೋ ಯಪ್ಪ. 47 ಲಕ್ಷ ರೂಪಾಯಿ ಕಾರ್ನ ದೇಬ್ಕೊಂಡು ಹೋಗ್ಬಿಟ್ರಲ್ಲೋ ಯಪ್ಪ. ನಂದು ಹೋಯ್ತಲ್ಲೋ ಯಪ್ಪ, 47 ಲಕ್ಷ ರೂಪಾಯಿ ಹೋಯ್ತಲ್ಲೋ ಯಪ್ಪ. ಅಮ್ಮ 47 ಲಕ್ಷ ರೂಪಾಯಿ ಕಾರು. ಇವಳಿಗೇನು ಗಂಡ ಹೋದ ಅಂತ ಯೋಚನೆ ಇಲ್ಲ, ಕಾರ್ ಹೋಯ್ತಲ್ಲ ಅಂತ ನಿನ್ನೆ ಚಿಂತೆ. ಏ ಎದ್ದೊಳೆ ಯಾಕೆ ಫಸ್ಟು ಹಿಂಗೆ ತಲೆ ತಿರುಗಿ ಬಿದ್ದೋಗ್ಬಿಟ್ರಲ್ಲಿ ಏನಾಗೈತೆ ಎತ್ತಾಗೈತೆ ಯಾರಿಗೆ ಗೊತ್ತು. ಬರ್ಬಾರ್ದು ಕಷ್ಟ ಎಲ್ಲ ನನಗೆ ಬರ್ತದೆ, ನಮಗೆ ಬರ್ತದೆ. ಯಾ ದೇವರು ಏನು ಇದು ಮಾಡ್ತಿಲ್ಲ, ನಮಗೆ ಸಹಾಯ ಮಾಡ್ತಿಲ್ಲ. ಅಯ್ಯೋ ದೇವ್ರೆ, ಎಂತ ಗತಿ ಬಂದ್ಬಿಡ್ತೋ ಯಪ್ಪ. ಎದ್ದೊಳೆ ಯಾಕೆ. ಅಯ್ಯೋ ಅತ್ತೆ, ಕಾರ್ಗೇನಾರಾದ್ರೆ ನಾನು ಬದುಕಿರಕ್ಕಿಲ್ಲ ಕಣತ್ತೆ, ಬದುಕಿರಕ್ಕಿಲ್ಲ ಯವ್ವ. ನೀವೇನು ಇಲ್ಲೇ ಹತ್ಕೊಂಡು ಆಟ ಆಡ್ಕೊಂಡು ಕೂತ್ಕೋತಿರೋ, ಇಲ್ಲ ಅಂತ ಹೇಳಿದ್ರೆ ಬಂದು ಹಾಸ್ಪಿಟಲಲ್ಲಿ ಏನಾದರೂ ಅವನು ನಿಮ್ಮ ಮಗುನ ನಿನ್ನ ಗಂಡನ ನೋಡ್ತಿರೋ, ಇಲ್ಲಾಂದ್ರೆ ನಾನು ಒಬ್ಬನೇ ಹೋಗ್ಬಿಟ್ಟು ಹಾಸ್ಪಿಟಲಲ್ಲಿ ನೋಡ್ಕೊಂಡು ಬರ್ತೀನಿ. ನೀನು ಹೋಗಿ ಏನ್ಲ ಮಾಡ್ತೀಯಾ? ಅವ್ರ ಅಮ್ಮ ಎಲ್ಲ ಬರ್ದಿದ್ದು ನೀನು ಒಬ್ಬನೇ ಹೋಗ್ಬಿಟ್ಟಲ್ಲಿ ಏನು ಮಾಡಬೇಕು? ನಿನಗೆ ಯಾಕೆ ಸುಮ್ಕಿರ್ಬೇಕು ತಾನೇ ನೀನು? ಅದು ನಮ್ಮ ಕರ್ತವ್ಯ, ನಾವು ಹೋಗ್ಲೇಬೇಕಷ್ಟೇನೆ. ಪೊಲೀಸರು ಫೋನ್ ಮಾಡೋರೆ ಬಂದೊಂದ್ಸಲ ನೋಡ್ಕೊಂಡು ಹೋಗು ಅಂತ, ಹೋಗೊಂದ್ಸಲ ನೋಡ್ಕೊಂಡು ಹೋಗಿ ಏನೇನು ವಿಚಾರಣೆ ಮಾಡ್ಕೊಂಡು ಬಂದ್ರೆ ಆಯ್ತಲ್ವಾ. ಹೀಗೆ ಸುಮ್ಮನೆ ಯಾಕೆ ಎಲ್ಲನೂ ಜಗಳ ಜಂಜಾಟ ಎಲ್ಲನೂ, ನಾನು ಹೋಗ್ಬಿಟ್ಟು ಬರ್ತೀನಿ ಬಿಡು. ಯಪ್ಪ ನಾನು ಬರ್ತೀನಿ. ಅಲ್ಲಿಗೆ ಬಂದ್ರಲ್ವೇ ಏನಾಗೈತೆ ಅಂತ ವಿಷಯ ಗೊತ್ತಾಗೋದು. ಇಲ್ಲೇ ಇದ್ರೆ ಏನು ಗೊತ್ತಾಯ್ತದೆ ವಿಷಯ, ಏನಾಯ್ತು ಎತ್ತಲಾಯ್ತು ಅಂತ ಹೇಳ್ಬಿಟ್ಟು ನಾನು ಅಲ್ಲಿಗೆ ನೆನೆಯ ಬರ್ತೀನಿ. ಅಲ್ಲಿಗೆ ಬಂದ್ರೆ ಎಲ್ಲ ವಿಷಯನೂ ಗೊತ್ತಾಯ್ತದೆ. ನನ್ನ ಮಗಂಗೆ ಏನಾಗೈತೆ, ನನ್ನ ಕಾರ್ಗೆ ಏನಾಗೈತೆ ಅಂತ ಗೊತ್ತಾಗ್ಬೇಕಲ್ವೇ. ಯಾರಿಗೇನು ಅನ್ಯಾಯ ಮಾಡಿದೀವಿ ಅಂತ ದೇವ್ರು ನಮ್ಗೆ ಇಷ್ಟೊಂದೆಲ್ಲ ಅನ್ಯಾಯ ಮಾಡ್ತಾವನೆ, ಎಂತ ಅನ್ಯಾಯ ಮಾಡ್ತಾವನೆ. ಅಯ್ಯೋ ನನ್ನ ಮಗ, ನನ್ನ ಕಾರು ಹೋಯ್ತೆ. ಸರಿ ಬರ್ತೀನಿ ಅಂತಂದ್ರೆ ಬನ್ನಿ, ಕಾರಲ್ಲಿ ಕರ್ಕೊಂಡು ಹೋಗ್ತೀನಿ. ಅತ್ತೆ ಅತ್ತೆ ಅತ್ತೆ, ಮುಚ್ತೀಯೇನೆ ಬಾಯಿನ ನೀನು? ಅಲ್ಲಿ ಟೆನ್ಷನ್ ಆಗಿ ಸಾಯ್ತಾ ಇವನಿ. ಫಸ್ಟ್ ಹೋಗ್ಬಿಟ್ಟಲ್ಲಿ ಏನಾಗೈತೆ ಅಂತ ತಿಳ್ಕೊಳ್ಳೋದು ಬಿಟ್ಬಿಟ್ಟು ಇಲ್ಲೇ ಕುತ್ಕೊಂಡು ಲಬ 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 ಅಂತ ಇಬ್ರು ಬಾಯಿ ಬಿಡ್ಕೊಂಡು ಏನಾಯ್ತದೆ? ಎದ್ದೊಳೆ, ನಿಮ್ಮ ಮಾವ ಹಿಂಗೆ ಫೋನ್ ಹಾಕಿ ಎದ್ದೊಳೆ ಸರ್ನ. ಆ ಯಪ್ಪನು ಬರಲಿ, ಹೋಗೋಣ ಆಸ್ಪತ್ರೆನಾಗ ಏನೇನಾಗೈತೋ ಎತ್ತೆಸ್ಕತನ ನೋಡೋಣ. ನೋಡು ಅದು ಕಾಸ್ಟ್ಲಿ ಕಾರು, ಏನೂ ಆಗಿರಕ್ಕಿಲ್ಲ. ಎದ್ದೊಳೆ ಮ್ಯಾಕೆ, ನೀ ಸುಮ್ಮನೆ ಹಿಂಗೆ ಹೊತ್ಕೊಂಡು ಕುಂತ್ಕೊಂಡ್ರೆ ಆಗಿರೋದೆಲ್ಲ ಸರ್ ಹೋಗ್ಬಿಡ್ತದ. ಆಸ್ಪತ್ರೆ ತಗ ಹೋಗ್ಬಿಟ್ಟು ವಿಚಾರಿಸೋಣ. ಎದ್ದೊಳೆ ಮ್ಯಾಕೆ. ಅತ್ತೆ ಫಸ್ಟು ಕಾರ್ ಹೆಂಗೈತೆ ನೋಡ್ಕೊಬಿಟ್ಟು ಬರೋನಿ ಅತ್ತೆ. ಕಾರ್ ಎಲ್ಲೈತೆ ಏನಾಯ್ತೋ ಪೊಲೀಸರು ಕೇಳ್ಬಿಟ್ಟು ವಿಚಾರಿಸ್ಬಿಟ್ಟು ಫಸ್ಟ್ ನಾವು ಕಾರ್ ತಕ ಹೋಗ್ಬಿಟ್ಟು ಬರೋನಿ ಕಣತ್ತೆ. ಕಾರ್ ನೋಡಿದ ಮೇಲೆ ನೀನೇ ಹೋಗ್ಬಿಟ್ಟು ನಿಮ್ಮ ಮಗನ ನೋಡೋಣ. ಲೇ ನನಗೆ ಸುಮ್ಮನೆ ಮೈಯೆಲ್ಲ ಉರಿಸ್ಬೇಡ, ನನಗೆ ಈಗಲೇ ನೀವು ಉರಿದು ಹೋಗ್ಬಿಟ್ಟೈತೆ. ನನಗೆ ಇನ್ನೊಂದೇ ಉರಿಸ್ಬೇಕು ಅಂತ ಮಾಡಿವಿ ನೀನು. ನನಗೆ ಉರಿಸ್ಬೇಡ ಮೈಯೆಲ್ಲ. ನನಗೆ ಬಾಯಿ ಮುಚ್ಕೊಂಡು ಸುಮ್ಮನೆ ಇರೋದು ಕಲ್ತ್ಕ. ನಿನಗೆ ಬರ್ಬಾರ್ದು ಬರ ನಡಿಯೇ ಸುಮ್ಕೆ ಬಾಯಿ ಮುಚ್ಕೊಂಡು ದೊಡ್ಡದಾಗಿ ಹೇಳಕ್ ಬಂದ್ಬಿಟ್ಲು ಇಲ್ಲಿ. ಫಸ್ಟ್ ಹೋಗ್ಬಿಟ್ಟು ನನ್ನ ಮಗಂಗೆ ಏನಾಗೈತೆ ನೋಡಿ, ಅವನು ನೋಡಿದ್ರೆ ತಾನೇ ಗೊತ್ತಾಗೋದು ಏನಾಗೈತೆ ಏನಿಲ್ಲ ಅಂತ ಹೇಳ್ಬಿಟ್ಟು. ನೋಡಿ ನನಗೂ ಉರಿತೈತೆ ಹೊಟ್ಟೆಯ, ನನಗೂ ಕಾರ್ ನೋಡಬೇಕು ಅಂತಾನೆ ಅನ್ನಿಸ್ತೈತೆ. ಅದೇ ಮೊದಲು ನನ್ನ ಮಗನ ನೋಡೋದೇ ನೀ ಮುಖ್ಯ ನನಗೆ. ಬಾ ಫಸ್ಟ್ ಹೋಗಿ ನನ್ನ ಮಗನ ನೋಡೋಣ. ನಡಿಯಪ್ಪ, ನಿನಗೆ ಕಾರ್ಗೆ ಅದು ಎಷ್ಟಾಯ್ತದೋ ಕಾರ್ ಚಾರ್ಜು ನಾನು ಕೊಡ್ತೀನಿ. ಮೊದಲು ನಾವು ಕರ್ಕೊಂಡು ಹೋಗು. ನಿನ್ ಕಾರ್ ಚಾರ್ಜ್ ಕೊಡಕ್ಕೆ ನನ್ನ ಮಗ ಏನು ಡ್ರೈವರ್ ಅಲ್ಲ, ಅದೇನು ಒಡೆಯ ಗಾಡಿ ಬಸ್ಸು ಗೂಡ್ಸ್ ಗಾಡಿ ಅಲ್ಲ. ಲೋ ಮಗನೇ, ನಿಂಗೆ ಯೋಸ್ಕಿತ ಹೇಳೋದು ಹೋಗ್ಬೇಡ, ಸುಮ್ಕಿರ್ಲ. ಬಸ್ ಹತ್ಕೊಂಡು ಹೋಯ್ತಾರೆ ಬೇಕಾದ್ರೆ. ನೋಡಿ ಬೇಗ ಬನ್ನಿ, ಇದ್ರಾಗೂ ನಿಮ್ ದುರಂಕಾರ ಅಷ್ಟೊಂದು ಒಳ್ಳೇದಲ್ಲ. ಜೊಟ್ಟಿ ಜಾರ್ ಕೆಳಗೆ ಬಿದ್ರು ಮೀಸೆ ಮಣ್ಣಾಗ್ಲಿಲ್ಲ ಅಂತ ಹೇಳ್ತಾರಲ್ಲ, ಅಂತ ಜಾಯ್ಮನ ಕಿತ್ತೋ ಜಾಯ್ಮಂದರ್ ಇವ್ರು ಅಂತೂ ನನಗೆ. ನನ್ನ ಮಗಂಗೆ ಏನಿ ದುಡ್ಡು ಕೊಡ್ತೀನಿ ಕರ್ಕೊಂಡೋಗು. ನನ್ನ ಮಗ ಏನಲ್ಲಿ ಡ್ರೈವರ್ ಕೆಲಸ ಮಾಡ್ತಾವನೆ. ಇವ್ರಿಗೆಲ್ಲ ನನಗೆ ಕಾಸು ಕೊಡೋಕ್ಕೆ ಏನೋ ನಿಯತ್ತಾಗಿ ಕೊಡೋಣ ಅಂತ ಕರ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಮನುಷ್ಯತ್ವ ಅಂತ ಹೇಳ್ಬಿಟ್ಟು ಇದು ಮಾಡಕ್ಕೆ ಹೋದ್ರೆ ಏನು ದುರಂಕಾರ ಬಿಡ್ತಾನೆ ನೋಡು. ಅದಕ್ಕೆ ನನ್ನ ಮಗನ ಮೊದಲು ಗೊತ್ತು ಬುದ್ಧಿ ಹೇಳ್ಬೇಕು ಅನ್ನೋದು. ನನ್ನ ಸೊಸೆ ಬಂದಮೇಲೆ ಎಲ್ಲನೂ ಸೊರ್ ಮಾಡ್ಕೊತಾಳೆ. ಈ ನನ್ನ ಮಗನ ಮೊದಲು ಒದ್ದು ರಿಪೇರಿ ಮಾಡ್ತಾಳೆ, ಅವಾಗ ಸೊರೈತಾನೆ ನನ್ನ ಮಗ. ಹೇಳಿದ ಮಾತೆ ಕೇಳಕ್ಕಿಲ್ಲ. ಏನು ಪ್ರಾಣಕ್ಕೇನು ಅಪಾಯ ಇಲ್ಲ ಸಂಡಕವ್ರೆ ಅಂತ ಹೇಳಿದ್ರು ಇದ್ಯಾಕೆ ಹಿಂಗೆ ಒಳ್ಳೆ ಬಿಡತ್ತ ಸುಮ್ಕೆ ನನೀಯ. ಗಂಡ ಹೋದ್ರೂ ಪರವಾಗಿಲ್ಲ ಇವಕ್ಕೆ, ಮಗ ಹೋದ್ರೂ ಪರವಾಗಿಲ್ಲ, ಕಾರು ಮಾತ್ರ ಏನೂ ಆಗಬಾರ್ದು. ಕಾರ್ ಮಾತ್ರ ಸಂದಕ್ಕಿರ್ಬೇಕಂತೆ. ಕಾರ್ ಹೋದ್ರೆ ಇನ್ನೊಂದು ತಗೋಬೋದು, ಮಗ ಹೋದ್ರೆ ಇನ್ನೊಂದು ತಗೊಳಕ್ ಆಯ್ತದ? ಇಲ್ಲ ಇನ್ನೊಬ್ಬನ ಹುಟ್ಸಕ್ ಆಯ್ತದ ಇವಾಗ?